ಹಾಯ್ ಥಿಂಕರ್ಸ್, ಈ ಭೂಮಿಯ ಮೇಲೆ ಎಷ್ಟೊಂದು ಸುಂದರವಾದ ಪ್ರದೇಶಗಳು ಇವೆಯೋ ಅಷ್ಟೇ ಭಯಂಕರವಾದ ಪ್ರದೇಶಗಳು ಕೂಡ ಇವೆ. ಅಂದ್ರೆ ಅಲ್ಲಿ ಮನುಷ್ಯ ಜೀವಿಸೋದು ತುಂಬಾನೇ ಕಷ್ಟ. ಅಂತಹ 8 ಭಯಂಕರವಾದ ಪ್ರದೇಶಗಳ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಮಿಸ್ ಮಾಡದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಬರುವ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಂಬರ್ 8, ಡೆವಿಲ್ಸ್ ಪೂಲ್. ಜಲಪಾತಗಳು ನೋಡೋದಕ್ಕೆ ತುಂಬಾನೇ ಸುಂದರವಾಗಿ ಕಾಣಿಸ್ತವೆ. ಹಾಗಂತ ಜಲಪಾತಗಳು ತುಂಬಾನೇ ಸುರಕ್ಷಿತವಾದ ಪ್ರದೇಶಗಳು ಕೂಡ ಅಲ್ಲ. ಇದು ನಿಮ್ಗೂ ಕೂಡ ಗೊತ್ತಿರೋ ವಿಷಯನೇ. ಅಷ್ಟ ಮಾತ್ರಕ್ಕೆ ಈ ಜಲಪಾತವನ್ನ ಡೆವಿಲ್ಸ್ ಪೂಲ್ ಅಂತ ಕರೆಯೋದಿಲ್ಲ. 350 ಅಡಿಗಳಷ್ಟು ಎತ್ತರವಿರುವ ಈ ಜಲಪಾತದ ತುದಿಯಲ್ಲಿ ಒಂದು ನ್ಯಾಚುರಲ್ ಆಗಿ ಕ್ರಿಯೇಟ್ ಆಗಿರುವ ಪೂಲ್ ಇದೆ. ಈ ಪೂಲ್ ನಲ್ಲಿ ಎಂಜಾಯ್ ಮಾಡೋಕೆ ತುಂಬಾ ಜನ ಟೂರಿಸ್ಟ್ ಗಳು ಬರ್ತಾರೆ. ಒಂದು ಬಾರಿ ಥಿಂಕ್ ಮಾಡಿ, ಬೈ ಮಿಸ್ಟೇಕ್ ಅಲ್ಲಿಂದ ಯಾರಾದ್ರೂ ಕೆಳಗಡೆ ಜಾರಿ ಬಿದ್ರೆ ಅವರ ಪರಿಸ್ಥಿತಿ ಏನಾಗ್ಬೇಡ. ಅಂತಹ ಭಯಂಕರವಾದ ಪ್ರದೇಶದಲ್ಲಿ ಎಂಜಾಯ್ ಮಾಡೋದು ತುಂಬಾನೇ ಅಪಾಯಕಾರಿಯಾಗಿರುತ್ತೆ. ಈ ಪ್ರದೇಶ ತುಂಬಾನೇ ಅಪಾಯಕಾರಿ ಅಂತ ಗೊತ್ತಿದ್ರು ಕೂಡ ಇಲ್ಲಿಗೆ ತುಂಬಾ ಜನ ಟೂರಿಸ್ಟ್ ಗಳು ಆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅನ್ನ ಪಡೆದುಕೊಳ್ಳೋಕೆ ತಮ್ಮ ಪ್ರಾಣವನ್ನ ಪಣಕ್ಕೆ ಇಟ್ಟು ಬರ್ತಾರೆ. ಇಲ್ಲಿಗೆ ಬರ್ಬೇಕು ಅಂದ್ರೆ ಅಲ್ಲಿರುವ ಒಬ್ಬ ಲೋಕಲ್ ಗೈಡ್ ನ ಜೊತೆಗೆ ಬರಬೇಕು. ಈ ಭಯಂಕರವಾದ ಪ್ರದೇಶ ಅನ್ನೋದು ಆಫ್ರಿಕಾದ ಜಾಂಬಿಯಾ ದೇಶದಲ್ಲಿರುವ ದಿ ವಿಕ್ಟೋರಿಯಾ ವಾಟರ್ ಫಾಲ್ಸ್ ನಲ್ಲಿ ಕಂಡು ಬರುತ್ತೆ. ಪ್ರತಿ ಸೆಕೆಂಡ್ಗೆ ಈ ಜಲಪಾತದಿಂದ 3 ಲಕ್ಷ ಗ್ಯಾಲನ್ ನೀರು ಕೆಳಗಡೆ ಬೀಳುತ್ತೆ. ಇದರಿಂದ ಇಲ್ಲಿ ಈಜಾಡೋದು ತುಂಬಾನೇ ಕಷ್ಟ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಶಿವನ ಪಾದ ಸೇರೋದು ಪಕ್ಕ. ಇದರಿಂದ ಈ ಪ್ರದೇಶಕ್ಕೆ ಹೆಚ್ಚು ಟೂರಿಸ್ಟ್ ಬರೋದಿಲ್ಲ. ಜೀವದ ಮೇಲೆ ಆಸೆ ಇಲ್ಲದವರು ಮಾತ್ರವೇ ಇಲ್ಲಿಗೆ ಬರ್ತಾರೆ. ನಿಮ್ಗೆ ಕೂಡ ಈ ಪ್ರದೇಶಕ್ಕೆ ಹೋಗ್ಬೇಕು ಅನ್ನುವ ಆಸೆ ಇದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗಂತ ನಿಮ್ಗೆ ಟಿಕೆಟ್ ಕೊಡಿಸ್ತೀನಿ ಅಂತ ಅನ್ಕೋಬೇಡಿ. ಜಸ್ಟ್ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದೆ ಅಷ್ಟೇ. ನಂಬರ್ 7, ಡಾನಿಕಲ್ ಡೆಸರ್ಟ್, ಎರಿಟ್ರಿಯಾ. ಈ ಪ್ರದೇಶ ಅನ್ನೋದು ಇಥಿಯೋಪಿಯಾ ಮತ್ತು ಎರಿಟ್ರಿಯಾ ದೇಶದ ಗಡಿ ಭಾಗದಲ್ಲಿ ಕಂಡು ಬರುತ್ತೆ. ಈ ಪ್ರದೇಶ ನೋಡೋದಕ್ಕೆ ತುಂಬಾನೇ ಸುಂದರವಾಗಿ ಕಾಣಿಸ್ತಾ ಇದೆ ಅಲ್ವಾ? ಆದ್ರೆ ಇದನ್ನ ಅತ್ಯಂತ ಭಯಂಕರವಾದ ಪ್ರದೇಶ ಅಂತ ಅಲ್ಲಿನ ಸ್ಥಳೀಯ ಜನರು ಈ ಪ್ರದೇಶದಿಂದ ತುಂಬಾನೇ ದೂರದಲ್ಲಿ ವಾಸ ಮಾಡ್ತಾರೆ. ಈ ಜಾಗವನ್ನ ಗೇಟ್ ವೇ ಟು ಹೆಲ್ ಅನ್ನುವ ಹೆಸರಲ್ಲಿ ಕೂಡ ಕರೀತಾರೆ. ಭೂಮಿಯ ಮೇಲಿರುವ ಮೋಸ್ಟ್ ಡೇಂಜರಸ್ ಪ್ಲೇಸ್ ನಲ್ಲಿ ಈ ಪ್ರದೇಶವನ್ನ ಕೂಡ ಸೇರಿಸಲಾಗಿದೆ. ಅಂದ್ರೆ ಇದು ಎಷ್ಟೊಂದು ಡೇಂಜರಸ್ ಪ್ಲೇಸ್ ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಯಾಕಂದ್ರೆ ಈ ಪ್ರದೇಶದಲ್ಲಿ 50 ಡಿಗ್ರಿ ಸೆಲ್ಸಿಯಸ್ ಗಿಂತ ಹೆಚ್ಚು ಟೆಂಪರೇಚರ್ ಇರುತ್ತೆ. ಅಂದ್ರೆ ಪ್ರಪಂಚದ ಅತ್ಯಂತ ಹೆಚ್ಚು ತಾಪಮಾನ ಇರುವ ಪ್ರದೇಶಗಳಲ್ಲಿ ಇದು ಕೂಡ ಒಂದು. ಅಷ್ಟೇ ಅಲ್ಲ, ಇಲ್ಲಿರುವ ಕೆರೆಯಲ್ಲಿ ತುಂಬಾನೇ ವಿಷಕಾರಿಯಾದ ಗಾಳಿ ಬಿಡುಗಡೆಯಾಗುತ್ತೆ. ತುಂಬಾ ಹೊತ್ತು ಇಲ್ಲಿರುವ ಗಾಳಿಯನ್ನ ಸೇವಿಸಿದ್ರೆ ಮನುಷ್ಯನ ಆರೋಗ್ಯದಲ್ಲಿ ತುಂಬಾನೇ ಬದಲಾವಣೆಗಳು ಬರ್ತವೆ. ಇಲ್ಲಿನ ವಿಷಗಾಳಿಯನ್ನ ಸೇವಿಸಿ ಸತ್ತು ಹೋದ ಕೆಲವು ಪಕ್ಷಿಗಳ ದೇಹಗಳು ಕೂಡ ಇಲ್ಲಿ ನಿಮ್ಗೆ ಕಂಡು ಬರ್ತವೆ. ಇದು ತುಂಬಾನೇ ಅಪಾಯಕಾರಿ ಪ್ರದೇಶ ಅಂತ ಗೊತ್ತಿದ್ರು ಕೂಡ ಇಲ್ಲಿಗೆ ಕೆಲವು ಪ್ರವಾಸಿಗರು ಬರ್ತಾರೆ. ಇಲ್ಲಿಗೆ ಬರ್ಬೇಕು ಅಂದ್ರೆ ಅಲ್ಲಿನ ಲೋಕಲ್ ಗೈಡ್ ಗಳ ಜೊತೆಗೇನೆ ಬರ್ಬೇಕು. ನಂಬರ್ 6, ಓಮ್ಯಾಕೋಂಗ್ ವಿಲೇಜ್. ರಷ್ಯಾದಲ್ಲಿರುವ ಈ ವಿಲೇಜ್ ಅನ್ನ ಭೂಮಿಯ ಮೇಲಿರುವ ಅತ್ಯಂತ ಭಯಂಕರವಾದ ಪ್ರದೇಶ ಅಂತ ಕರೆಯೋದ್ರಲ್ಲಿ ತಪ್ಪಿಲ್ಲ ಗುರು. ಯಾಕಂದ್ರೆ ಈ ಪ್ರದೇಶದಲ್ಲಿ ಯಾವಾಗ್ಲೂ -, ಡಿಗ್ರಿಯಲ್ಲೇ ಟೆಂಪರೇಚರ್ ಇರುತ್ತೆ. ಅಂದ್ರೆ ಫ್ರೀಜ್ ಆಗುವಷ್ಟು ಚಳಿ ಇರುತ್ತೆ. ಯಾವುದೇ ಸೇಫ್ಟಿ ಡ್ರೆಸ್ ಗಳಿಲ್ಲದೆ ಮನೆಯಿಂದ ಹೊರಗಡೆ ಬಂದ್ರೆ ನಿಮ್ಮ ಪರಿಸ್ಥಿತಿ ತುಂಬಾನೇ ದಾರುಣವಾಗಿರುತ್ತೆ. ಈ ವಿಲೇಜ್ ನಲ್ಲಿ ಕೇವಲ 500 ಜನ ಮಾತ್ರ ವಾಸ ಮಾಡ್ತಾರೆ. ಇಲ್ಲಿನ ಲೋಯೆಸ್ಟ್ ಟೆಂಪರೇಚರ್ ಎಷ್ಟು ಗೊತ್ತಾ? -67.7 ಡಿಗ್ರಿ ಸೆಲ್ಸಿಯಸ್ ರೆಕಾರ್ಡ್ ಆಗಿದೆ. ಅಂದ್ರೆ ಇಷ್ಟೊಂದು ಹೆಪ್ಪುಗಟ್ಟುವ ಚಳಿಯಲ್ಲೂ ಕೂಡ ಇಲ್ಲಿ ಜನರು ಜೀವನ ಮಾಡ್ತಾರೆ. ಇಂತಹ ಲೋ ಟೆಂಪರೇಚರ್ ನಲ್ಲಿ ಯಾವುದೇ ರೀತಿಯ ಬೆಳೆಯನ್ನ ಬೆಳೆಯೋದಕ್ಕೆ ಆಗೋದಿಲ್ಲ. ಅದಕ್ಕೆ ಈ ಪ್ರದೇಶದಲ್ಲಿ ಫುಡ್ ಸಿಗೋದು ತುಂಬಾ ಅಂದ್ರೆ ತುಂಬಾನೇ ಕಷ್ಟ. ಈ ಪ್ರದೇಶಕ್ಕೆ ಟೂರಿಸ್ಟ್ ಗಳು ಬರೋದು ತುಂಬಾನೇ ಅಪರೂಪ ಅಂತ ಹೇಳ್ಬಹುದು. ಒಂದು ವೇಳೆ ಇಲ್ಲಿಗೆ ಟೂರಿಸ್ಟ್ ಗಳು ಬಂದ್ರೆ ಅವರು ಹೆಚ್ಚು ದಿನಗಳ ಕಾಲ ಇಲ್ಲಿ ಇರೋದಕ್ಕೆ ಆಗೋದಿಲ್ಲ. ಇಲ್ಲಿ ಯಾವುದೇ ರೀತಿಯ ವೆಜಿಟೇಬಲ್ಸ್ ಬೆಳೆಯದ ಕಾರಣ ಈ ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡು ಬರುವ ಈ ರೈನ್ಡಿಯರ್ ಗಳ ಮಾಂಸವನ್ನ ತಿಂದು ಜೀವಿಸ್ತಾರೆ. ನಂಬರ್ 5, ಗೇಟ್ಸ್ ಆಫ್ ಹೆಲ್. ಇದನ್ನ ದರ್ವಾಜಾ ಗ್ಯಾಸ್ ಕ್ರೇಟರ್ ಅಂತ ಕೂಡ ಕರೀತಾರೆ. ಇದು ನೋಡುವುದಕ್ಕೆ ತುಂಬಾನೇ ಭಯಂಕರವಾಗಿ ಕಾಣುತ್ತೆ. ಇದೇನು ಮ್ಯಾನ್ ಮೇಡ್ ಅಲ್ಲ. ಭೂಮಿಯಿಂದ ಬರುವ ಗ್ಯಾಸ್ ಕಾರಣದಿಂದ ಇಲ್ಲಿ ಇಷ್ಟೊಂದು ದೊಡ್ಡ ಹೋಲ್ ಅನ್ನೋದು ಕ್ರಿಯೇಟ್ ಆಗಿದೆ. ಅಷ್ಟಕ್ಕೂ ಇದರಲ್ಲಿ ಬೆಂಕಿ ಎಲ್ಲಿಂದ ಬರ್ತಾ ಇದೆ ಅಂತ ನಿಮ್ಗೆ ಡೌಟ್ ಬರ್ಬೋದು. 1971ರಲ್ಲಿ ಸೋವಿಯತ್ ಜಿಯೋಲಜಿಸ್ಟ್ ಗಳು ಈ ಪ್ರದೇಶವನ್ನ ಎಕ್ಸ್ಪ್ಲೋರ್ ಮಾಡ್ಬೇಕಾದ್ರೆ ಅಲ್ಲಿ ಭೂಮಿಯಿಂದ ಗ್ಯಾಸ್ ಲೀಕ್ ಆಗೋದನ್ನ ಅವರು ಗಮನಿಸಿ ಮ್ಯಾಕ್ಸಿಮಮ್ ಅಂದ್ರೆ 1 ವಾರದವರೆಗೂ ಗ್ಯಾಸ್ ಲೀಕ್ ಆಗಿ ನಂತರ ನಿಂತು ಹೋಗುತ್ತೆ ಅಂತ ಅನ್ಕೊಂಡು ಅಲ್ಲಿಗೆ ಬೆಂಕಿಯನ್ನ ಹಚ್ಚುತ್ತಾರೆ. ಆದ್ರೆ ಟ್ವಿಸ್ಟ್ ಏನಂದ್ರೆ ಆ ಬೆಂಕಿ ಇವತ್ತಿನವರೆಗೂ ಕೂಡ ನಾನ್ ಸ್ಟಾಪ್ ಆಗಿ ಉರಿತಲೇ ಇದೆ. ಈ ಪ್ರದೇಶ ಇಷ್ಟೊಂದು ಭಯಂಕರವಾಗಿ ಕಾಣಿಸಿದ್ರು ಕೂಡ ಇಲ್ಲಿಗೆ ಆಗಾಗ ಟೂರಿಸ್ಟ್ ಗಳು ಬರ್ತಾನೆ ಇರ್ತಾರೆ. ಈ ಸಿಂಕೋಲ್ ಎಷ್ಟೊಂದು ದೊಡ್ಡದು ಅಂದ್ರೆ ಅದರ ಪಕ್ಕದಲ್ಲಿ ಇರುವ ಮನುಷ್ಯರನ್ನ ಮತ್ತು ವೆಹಿಕಲ್ಸ್ ಅನ್ನ ನೋಡಿ ಎಷ್ಟೊಂದು ಚಿಕ್ಕದಾಗಿ ಕಾಣ್ತಾ ಇವೆ ಅಂತ. ಒಂದು ವೇಳೆ ಈ ಪ್ರದೇಶವನ್ನ ಕತ್ತಲಾದ ಮೇಲೆ ನೋಡಿದ್ರೆ ತುಂಬಾನೇ ಭಯಂಕರವಾಗಿ ನರಕದ ಬಾಗಿಲ
ತರ ನಮ್ಗೆ ಕಾಣಿಸುತ್ತೆ. ನಂಬರ್ 4 ಕಿಲ್ಲರ್ ಲೇಕ್ಸ್. ಸಮುದ್ರದಲ್ಲಿರುವ ವಾಲ್ಕೋನೋ ಬ್ಲಾಸ್ಟ್ ಆದಾಗ ಈ ವಿಚಿತ್ರವಾದ ಲೇಕ್ಸ್ ಅನ್ನೋವು ಕ್ರಿಯೇಟ್ ಆಗ್ತವೆ. ಇಡೀ ಪ್ರಪಂಚದಲ್ಲಿ ಇಂತಹ 3 ಲೇಕ್ಸ್ ಮಾತ್ರ ಇವೆ. ಅವು ಲೇಕ್ ಕೆವಿನೋ, ಲೇಕ್ ಮೆನಾನ್ ಮತ್ತು ಲೇಕ್ ನಿಯೋಸ್. ಕೇವಲ ಇಂತಹ 3 ಕೆರೆಗಳು ಇರೋದಕ್ಕೆ ಕಾರಣವೇನು ಅಂದ್ರೆ ತುಂಬಾನೇ ಅಪರೂಪವಾಗಿ ಮಾತ್ರವೇ ಈ ಕಿಲ್ಲರ್ ಲೇಕ್ಸ್ ಕ್ರಿಯೇಟ್ ಆಗುತ್ತೆ. ಈ ಲೇಕ್ಸ್ ಗಳು ಮನುಷ್ಯರಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಕೂಡ ತುಂಬಾನೇ ಅಪಾಯಕಾರಿಯಾಗಿವೆ. ಈ ಲೇಕ್ಸ್ ಇಂದ ಲೆಕ್ಕವಿಲ್ಲದಷ್ಟು ಪ್ರಾಣಿ ಪಕ್ಷಿಗಳು ಸತ್ತು ಹೋಗಿವೆ. ಈ ಲೇಕ್ಸ್ ಯಾಕೆ ಅಷ್ಟೊಂದು ಅಪಾಯಕಾರಿ ಅಂದ್ರೆ ಇವುಗಳು ಯಾವಾಗ ಬ್ಲಾಸ್ಟ್ ಆಗ್ತವೋ ಯಾರಿಗೂ ಗೊತ್ತಿರೋದಿಲ್ಲ. ಹೌದು, ನೀವು ಕೇಳಿದ್ದು ನಿಜ. ಈ ಕೆರೆಗಳು ಬ್ಲಾಸ್ಟ್ ಆಗ್ತವೆ. ಒಂದು ವೇಳೆ ಈ ಲೇಕ್ ಬ್ಲಾಸ್ಟ್ ಆದ್ರೆ ಅದರಿಂದ ತುಂಬಾನೇ ವಿಷಕಾರಿಯಾದ ಗಾಳಿ ಬಿಡುಗಡೆಯಾಗುತ್ತೆ. ಆ ಸಮಯದಲ್ಲಿ ಅಲ್ಲಿ ಸುತ್ತಮುತ್ತ ಇರುವ ಪ್ರಾಣಿ ಪಕ್ಷಿಗಳು ಮತ್ತು ಮನುಷ್ಯರು ಸ್ವಲ್ಪ ಹೊತ್ತಲ್ಲೇ ಸತ್ತು ಹೋಗ್ತಾರೆ. ಅದಕ್ಕೆ ಈ ಲೇಕ್ಸ್ ಅನ್ನ ಕಿಲ್ಲರ್ ಲೇಕ್ಸ್ ಅಂತ ಕರೀತಾರೆ. ಇದರಿಂದ ಈ ಪ್ರದೇಶಗಳಲ್ಲಿ ಮನುಷ್ಯರು ವಾಸ ಮಾಡುವ ಪ್ರಯತ್ನ ಮಾಡೋದಿಲ್ಲ. ಉದಾಹರಣೆಗೆ 1986ರಲ್ಲಿ ಈ ರೀತಿಯ ಒಂದು ಬ್ಲಾಸ್ಟ್ ಆಗಿತ್ತು. ಆಗ ತುಂಬಾನೇ ದೊಡ್ಡ ಮಟ್ಟದ ಪ್ರಾಣ ನಷ್ಟವಾಗಿತ್ತು. ಬಟ್ ಇದರಲ್ಲಿ ಸತ್ತು ಹೋಗಿದ್ದೆಲ್ಲ ಪ್ರಾಣಿ ಪಕ್ಷಿಗಳ. ನಂಬರ್ 3 ಮದಿದಿ ನ್ಯಾಷನಲ್ ಪಾರ್ಕ್. ಫಾರೆಸ್ಟ್ ನಲ್ಲಿ ಕಂಡು ಬರುವ ವಿಚಿತ್ರವಾದ ಪ್ರಾಣಿ ಪಕ್ಷಿಗಳ ಮೇಲೆ ರಿಸರ್ಚ್ ಮಾಡೋಕೆ ತುಂಬಾ ಜನ ವಿಜ್ಞಾನಿಗಳು ಹೋಗ್ತಾರೆ. ಅದೇ ರೀತಿ ಈ ವಿಚಿತ್ರವಾದ ಜೀವಿಗಳನ್ನ ನೋಡಲು ತುಂಬಾ ಜನ ಟೂರಿಸ್ಟ್ ಗಳು ಕೂಡ ಹೋಗ್ತಾರೆ. ಆದ್ರೆ ಈ ಫಾರೆಸ್ಟ್ ಗೆ ಹೋಗ್ಬೇಕು ಅಂದ್ರೆ ಡಬಲ್ ಗುಂಡಿಗೆ ಇರ್ಬೇಕು ಗುರು. ಯಾಕಂದ್ರೆ ಈ ಫಾರೆಸ್ಟ್ ಅನ್ನೋದು ಅಮೆಜಾನ್ ರೈನ್ ಫಾರೆಸ್ಟ್ ನ ಒಂದು ಭಾಗವಾಗಿದೆ. ಅಮೆಜಾನ್ ರೈನ್ ಫಾರೆಸ್ಟ್ ಎಷ್ಟೊಂದು ಭಯಂಕರವಾದ ಫಾರೆಸ್ಟ್ ಅಂತ ನಿಮ್ಗೆಲ್ಲ ಗೊತ್ತಿರುತ್ತೆ. ನಮ್ಮ ಚಾನಲ್ ನಲ್ಲಿ ಕೂಡ ಇದರ ಮೇಲೆ ಹಲವಾರು ವಿಡಿಯೋಸ್ ಅನ್ನ ಮಾಡಿದೀವಿ. ಇಲ್ಲಿ ತುಂಬಾನೇ ಭಯಂಕರವಾದ ಮತ್ತು ವಿಚಿತ್ರವಾದ ಜೀವಿಗಳು ಕಂಡು ಬರ್ತವೆ. ಇಲ್ಲಿಯವರೆಗೂ ಮನುಷ್ಯನ ಕಣ್ಣಿಗೆ ಕಾಣದ ಜೀವಿಗಳು ಕೂಡ ಈ ಫಾರೆಸ್ಟ್ ನಲ್ಲಿ ಜೀವನ ಮಾಡ್ತಿವೆ. ಅಮೆಜಾನ್ ರೈನ್ ಫಾರೆಸ್ಟ್ ಅಂದ ತಕ್ಷಣ ನಮ್ಗೆ ನೆನಪಿಗೆ ಬರೋದು ಈ ಗ್ರೀನ್ ಅನಕೊಂಡಾಗಳು. ಅಷ್ಟೇ ಅಲ್ಲ, ನಮ್ಮ ಸುತ್ತಮುತ್ತ ಕಂಡು ಬರುವ ಜೀವಿಗಳ ಸೈಜ್ ಗೆ ಹೋಲಿಸಿದ್ರೆ ಈ ಫಾರೆಸ್ಟ್ ನಲ್ಲಿ ಜೀವಿಸುವ ಜೀವಿಗಳ ಸೈಜ್ ಅನ್ನೋದು ಸಾಮಾನ್ಯಕ್ಕಿಂತ ಹೆಚ್ಚು ದೊಡ್ಡ ಗಾತ್ರದಲ್ಲಿ ಕಂಡು ಬರುತ್ತೆ. ಇದರಿಂದಾನೇ ಈ ಫಾರೆಸ್ಟ್ ಅನ್ನ ಜಗತ್ತಿನಲ್ಲಿರುವ ತುಂಬಾನೇ ವಿಸ್ಮಯಕಾರಿ ಕಾಡು ಎಂದು ಕರೀತಾರೆ. ಇಲ್ಲಿ ವಿಚಿತ್ರವೇನಂದ್ರೆ ಈ ಕಾಡಿನಲ್ಲಿ ಕಂಡು ಬರುವ ಕೆಲವು ಗಿಡಮರಗಳು ತುಂಬಾ ಅಂದ್ರೆ ತುಂಬಾನೇ ವಿಷಕಾರಿಯಾಗಿರುತ್ತೆ. ಇಲ್ಲಿ ಕಂಡು ಬರುವ ಚಿಕ್ಕ ಪುಟ್ಟ ಕೀಟಗಳು ಎಷ್ಟೊಂದು ವಿಷಕಾರಿಯಾಗಿರುತ್ತೆ ಅಂತ ವಿಜ್ಞಾನಿಗಳಿಗೆ ಕೂಡ ಇಲ್ಲಿವರೆಗೂ ಗೊತ್ತಿಲ್ಲ. ಅಂದ್ರೆ ಮನುಷ್ಯನಿಗೆ ತಿಳಿಯದ ಎಷ್ಟೋ ರಹಸ್ಯವಾದ ಜೀವಿಗಳು ಈ ಮದಿದಿ ನ್ಯಾಷನಲ್ ಪಾರ್ಕ್ ನಲ್ಲಿ ಇವೆ. ಇದರಿಂದ ಈ ಫಾರೆಸ್ಟ್ ಗೆ ಟೂರಿಸ್ಟ್ ಗಳು ಹೋಗೋದಕ್ಕೆ ತುಂಬಾನೇ ಭಯ ಪಡ್ತಾರೆ. ಅಲ್ಲಿಗೆ ಲೋಕಲ್ ಗೈಡ್ ಗಳ ಸಹಾಯವಿಲ್ಲದೆ ಈ ಫಾರೆಸ್ಟ್ ಒಳಗೆ ಹೋಗೋದಕ್ಕೆ ಯಾರಿಗೂ ಪರ್ಮಿಷನ್ ಇರೋದಿಲ್ಲ. ನಂಬರ್ 2 ಸ್ನೇಕ್ ಐಲ್ಯಾಂಡ್. ಬ್ರೆಜಿಲ್ ನ ಹತ್ತಿರದಲ್ಲಿರುವ ಒಂದು ದ್ವೀಪವಿದು. ಪ್ರಪಂಚದ ಅತ್ಯಂತ ಅಪಾಯಕಾರಿ ದ್ವೀಪ ಅಂತ ಇದನ್ನ ಕರೀತಾರೆ. ಯಾಕಂದ್ರೆ ಭೂಮಿಯ ಮೇಲೆ ಕಂಡು ಬರುವ ಅತ್ಯಂತ ವಿಷಪೂರಿತ ಹಾವುಗಳು ಈ ದ್ವೀಪದಲ್ಲೇ ಕಂಡು ಬರ್ತವೆ. ಇಲ್ಲಿ ಎಲ್ಲಿ ನೋಡಿದ್ರು ಕೂಡ ಕೇವಲ ನಿಮ್ಗೆ ಹಾವುಗಳು ಮಾತ್ರವೇ ಕಂಡು ಬರ್ತವೆ. ಅಂದ್ರೆ ಈ ದ್ವೀಪಕ್ಕೆ ನೀವೇನಾದ್ರೂ ಹೋದ್ರೆ ಅಲ್ಲಿರುವ ವಿಷಪೂರಿತ ಹಾವುಗಳು ನಿಮ್ಮ ಮೇಲೆ ದಾಳಿ ಮಾಡಿ ಕೊಂದು ಬಿಡ್ತವೆ. ಇದರಿಂದ ಈ ದ್ವೀಪಕ್ಕೆ ಹೋಗುವುದನ್ನ ಬ್ರೆಜಿಲ್ ಗವರ್ನಮೆಂಟ್ ಬ್ಯಾನ್ ಮಾಡಿದೆ. ಕೇವಲ ಅಲ್ಲಿನ ನೇವಿ ಆಫೀಸರ್ ಗಳು ಅಲ್ಲಿರುವ ಲೈಟ್ ಹೌಸ್ ಮೇಂಟೆನೆನ್ಸ್ ಗಾಗಿ ಮಾತ್ರವೇ ಈ ದ್ವೀಪಕ್ಕೆ ಹೋಗ್ತಾರೆ. ಅದು ಕೂಡ ತುಂಬಾನೇ ಸೇಫ್ಟಿಯನ್ನ ತೆಗೆದುಕೊಂಡು ಹೋಗ್ತಾರೆ. ನಂಬರ್ 1 ಡೆವಿಲ್ಸ್ ಕಿಚನ್. ಇದನ್ನ ಗುಣ ಕೇವ್ ಅಂತ ಕೂಡ ಕರೀತಾರೆ. ರೀಸೆಂಟ್ ಆಗಿ ರಿಲೀಸ್ ಆಗಿರುವ ಮಂಜುಮೆಲ ಬಾಯ್ಸ್ ಅನ್ನುವ ಸಿನಿಮಾದಿಂದ ಈ ಪ್ಲೇಸ್ ಗೆ ತುಂಬಾನೇ ಪಾಪ್ಯುಲಾರಿಟಿ ಬಂದಿದೆ. ತಮಿಳುನಾಡು ಮತ್ತು ಕೇರಳದ ಬಾರ್ಡರ್ ನಲ್ಲಿರುವ ಕೊಡೈಕೆನಾಲ್ ಬಳಿ ಈ ಡೆವಿಲ್ಸ್ ಕಿಚನ್ ಅನ್ನುವ ಕೇವ್ ಇದೆ. ಇದನ್ನ ಮೊಟ್ಟ ಮೊದಲ ಬಾರಿಗೆ BS ವರ್ಡ್ ಅನ್ನುವ ಬ್ರಿಟಿಷ್ ಆಫೀಸರ್ ಕಂಡು ಹಿಡಿತಾರೆ. ಹಾಗೂ ಇದಕ್ಕೆ ಡೆವಿಲ್ಸ್ ಕಿಚನ್ ಅನ್ನುವ ಹೆಸರನ್ನ ಕೂಡ ಇಡ್ತಾರೆ. ಆದ್ರೆ ಡೆವಿಲ್ಸ್ ಕಿಚನ್ ಅನ್ನುವ ಹೆಸರನ್ನ ಯಾಕೆ ಇಟ್ಟಿದ್ದಾರೆ ಅನ್ನೋಕೆ ಸರಿಯಾದ ಕಾರಣ ಅವರು ಎಲ್ಲೂ ಮೆನ್ಷನ್ ಮಾಡಿಲ್ಲ. ಆದ್ರೆ ಈಗಲೂ ಕೂಡ ಅಲ್ಲಿನ ಸ್ಥಳೀಯ ಜನರಿಗೆ ಈ ಗುಣ ಕೇವ್ ಅಂದ್ರೆ ತುಂಬಾನೇ ಭಯವಿದೆ. ಅದಕ್ಕೆ ಕಾರಣಗಳು ಕೂಡ ಇವೆ. ಈ ಕೇವ್ ಅನ್ನ ನೋಡೋದಕ್ಕೆ ಬಂದ ತುಂಬಾ ಜನ ಮಿಸ್ ಆಗಿದ್ದಾರೆ. ಇಲ್ಲಿ ಕಣ್ಮರೆಯಾದವರು ಎಲ್ಲಿಗೆ ಹೋದ್ರು ಅಂತ ಯಾರಿಗೂ ಗೊತ್ತಿರೋದಿಲ್ಲ. 2000 ಇಸ್ವಿ ಬರುವಷ್ಟೊತ್ತಿಗೆ ಬರೋಬ್ಬರಿ ಇಲ್ಲಿ 16 ಜನ ಮಿಸ್ ಆಗಿದ್ರು. ಇದರಲ್ಲಿ ಯಾರೊಬ್ಬರ ಡೆಡ್ ಬಾಡೀಸ್ ಕೂಡ ಸಿಕ್ಕಿಲ್ಲ. ಆದ್ರೆ ಈ ಗುಹೆಗಳಲ್ಲಿ ಜಾರಿ ಬೀಳೋದನ್ನ ಕೆಲವರು ನೋಡಿದ್ದೀವಿ ಅಂತ ಕ್ಲೈಮ್ ಮಾಡ್ತಾರೆ. ಈ ನಂಬರ್ ಅಫಿಷಿಯಲ್ ಆಗಿ ರೆಕಾರ್ಡ್ ಆಗಿರೋದು ಅಷ್ಟೇ. ಅನ್ಅಫಿಷಿಯಲ್ ಆಗಿ ಅಂದ್ರೆ ಯಾರು ನೋಡದೇ ಇರುವಾಗ ಇಲ್ಲಿ ಎಷ್ಟು ಜನ ಬಿದ್ದು ಸತ್ತು ಹೋಗಿದ್ದಾರೋ ಗೊತ್ತಿಲ್ಲ. 1996ರಲ್ಲಿ ಒಬ್ಬ ಸೆಂಟ್ರಲ್ ಮಿನಿಸ್ಟರ್ ಅಳಿಯ ಈ ಗುಹೆ ಒಳಗೆ ಬೀಳ್ತಾನೆ. ಅವರ ಡೆಡ್ ಬಾಡಿಯನ್ನ ಕೂಡ ರಿಕವರಿ ಮಾಡೋಕೆ ಆಗೋದಿಲ್ಲ. 2000 ಇಸವಿಯಿಂದ 2016ರವರೆಗೂ ಕೂಡ ಈ ಕೇವ್ ಒಳಗಡೆ ಹೋಗೋದನ್ನ ಬ್ಯಾನ್ ಮಾಡ್ತಾರೆ. ಆದ್ರೂ ಕೂಡ ತುಂಬಾ ಜನ ಅದರ ಒಳಗಡೆ ಹೋಗಿ ಬಿದ್ದು ಸತ್ತು ಹೋಗ್ತಾರೆ. ಇಲ್ಲಿ ಆಶ್ಚರ್ಯಕರ ಸಂಗತಿ ಏನಂದ್ರೆ ಈ ಗುಹೆಯಲ್ಲಿ ಬಿದ್ದು ಬದುಕಿ ಬಂದದ್ದು ಒಬ್ಬ ವ್ಯಕ್ತಿ. ಅವರ ಮೇಲೆನೆ ಈ ಮಂಜುಮೆಲ ಬಾಯ್ಸ್ ಅನ್ನುವ ಸಿನಿಮಾವನ್ನ ತೆಗೆದಿದ್ದಾರೆ. ಸೊ ದಟ್ ವಾಸ್ ದ ಇನ್ಫೋ ಮೈ ಡಿಯರ್ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.